ಇವತ್ತು ನಿನ್ನೆ ರಸ್ತೆ ಮಾಡಿದ್ವಿ. ಎಲ್ಲರ ಅಪೇಕ್ಷೆ ಹೆಂಗಂದ್ರೆ ಇದೊಂದು ಬಿಜಾಪುರ ರೋಡ್ ಇಟ್ಟು ಸಿಂದಗಿ ಮತ್ತು ಅದರ ಹಂತ ಹಂತವಾಗಿ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಆ ಕಾರ್ಯವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು. ಹಾಗೆ ಕೆಲವು PWD ರೋಡ್ಸ್ ನಿಮ್ಗೆ ಹೇಳ್ತೀವಿ ಅನುದಾನದ ಕೊರತೆ ಅದು 60-70 ಕೋಟಿ ರೂಪಾಯಿ ತಂದೀವಿ. ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಕ್ಕಿಂತ ಹೆಚ್ಚಿಗೆ ನಮಗೆ ಬಂದದ್ದು. ನಾನು ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳು ಆಲ್ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಈ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ತದೆ ಸ್ವಲ್ಪ ಹೆಚ್ಚಿಗೆ ಅನುದಾನ ಇಲ್ಲಿ ಅಂತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಸೊ ಆದರೂ ಸಹಿತ ಕಳೆದ ಅತಿ ಆಲ್ಮೋಸ್ಟ್ ಆಲ್ PWD ರೋಡ್ ಲೆಂತ್ ಹೆಂಗಿರೋದಂದ್ರೆ ಭಾಳ ಹೆಚ್ಚಿಗೆ ಇಲ್ಲೆಲ್ಲ PRD ರೋಡ್ ಐತಿಲ್ಲ. PWD ರೋಡ್ ಇರೋದ್ರಿಂದ ಕೆಲವು ಇವತ್ತಿಗೂ ಸಹಿತ ಇನ್ನೂ ಸರಿಯಾಗಿಲ್ಲ. ಜಾಗಿ ಇನ್ನೊಂದು 2 ಕಿಲೋಮೀಟರ್ ಕವರ್ ಆಗಬೇಕಾಗ್ಯದ. ಹಳಗುಣಕಿ ರೋಡ್ ಇನ್ನೊಂದು 2-3 ಕಿಲೋಮೀಟರ್ ಆಗಲಿ. ಇವತ್ತು SSTP ಒಳಗೆ ಇನ್ನೊಬ್ರು ಯಾರೋ ನಾನು ಪ್ರಶ್ನೆ ಮಾಡಿದ್ರು, ತಿಳ್ಕೊಡ್ರೆ ಅದು ಮುಂದಿನ ರಸ್ತೆ ಸರಿಯಾಗಿಲ್ಲ ಅಂತೇಳಿ. ನಾನು ಅದನ್ನು ಸಹಿತ ಈ SSTP ಒಳಗೆ ಮುಂದೆ ಟೆಂಡರ್ ಈಗಾಗಲೇ ಟೆಂಡರ್ ಆಗ್ಯದಲ್ಲ, ಇವಾಗ ಒಂದು ಟೆಕ್ನಿಕಲ್ ಬಿಡ್ ಆಗಿ ಅದು ಸಹಿತ ಆಗ್ತದೆ. ಸೊ ಆಮೇಲೆವರೆಗೆ ಆ ರಸ್ತೆ ಒಳ್ಳೆಯದಾಗ್ತದೆ. ಇನ್ನೊಂದು 4-6 ರಸ್ತೆ ಉಳಿದವು ನನಗೆ ಕೆಟ್ಟ ಅನ್ನಿಸ್ತದೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲಂದ್ರೂ ಸಹಿತ ನಮ್ಮ ಸಂಘಿಯಲ್ಲಿ ಕರ್ಕೊಂಡು ಹೋಗೋದು ಅದು ನಮ್ಮ ಜನ ಶೋಲಾಪುರಕ್ಕೆ ಹೋಗ್ಬೇಕಾದ್ರೆ ಆ ರೋಡ್ ಯೂಸ್ ಮಾಡ್ತೀವಿ. ನನ್ನ ಬಾರ್ಡರ್ ತನಕ ಚೆನ್ನಾಗಿದೆ. ಆದರೆ ನಾಲ್ಕಾರು ಕಾನ್ಸ್ಟಿಟ್ಯೂನ್ಸಿ ಒಳಗೆ ಪಾಪ ಆ ಕ್ಷೇತ್ರದವ್ರು ದೇವರೇ ಬಲ್ಲದು. ಎಲ್ಲಿ ಶಿವಣಗಿ, ಎಲ್ಲಿ ಹೊನ್ನೋಟಿಗಿ, ಎಲ್ಲಿ ಬಸೂರು, ಎಲ್ಲಿ ಚೆನ್ನೈಗಾಂವ, ಆ ಕ್ಷೇತ್ರ MLA ಆದವ್ರು ದೇವರೇ ಏನೇ ಬರೋದು. ಒಂದು ಕ್ವಾರ್ಟರ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಆಗಿರ್ತದೆ. ಪಾಪ ಆದರೂ ಆ ಶಾಸಕರ ಪ್ರಯತ್ನ ಮಾಡಬೇಕಾದ್ರೆ ನಾನು ಸರ್ಕಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕಾಗ್ತದೆ. ಸೊ ಆಗ ನಾನು ಮೊನ್ನೆ ನದಿ ಫ್ಲಡ್ ಬಂದಾಕ್ರೆ ಒಂದು ಆ್ಯಕ್ಚುಲಿ ಅಬ್ರಾಡ್ದಾಗಿದ್ದಾನೆ, ಬಟ್ ಫ್ಲಡ್ ಬರುತ್ತೆ ಅಂತೇಳಿ ನಾನು ಬಂದಿದ್ದೆ. ಚಿಕ್ಕಮಗಳೂರು, ಅಗರಗೇಡ್, ಗುಬ್ಬೇವಾಡ, ಬರಗೂಡಿ, ಹಿಂಗಣಿ ಈ ಊರುಗಳಿಗೆ ಹೋದ್ರೆ ಪ್ಯಾರಲಲ್ ರೋಡ್ ಚೆನ್ನಾಗದ. ನನಗೆ ಈ ಮೇನ್ ರೋಡ್ಗಿಂತ ಪ್ಯಾರಲಲ್ ರೋಡ್ಸ್, ನದಿಗೆ ಹೋಗಿ ಪ್ಯಾರಲಲ್ ರೋಡ್ಸ್ ಎಲ್ಲಿ ಇರಲಿಲ್ಲ ಮೊದಲು. ನೀವು ಈ ದಂಡಿಯಿಂದ ಆ ದಂಡಿ ತನಕ ಹೋಗಂಗೂ ಸಹಿತ ಪ್ಯಾರಲಲ್ ರೋಡ್ಸ್ ಅದ. ಇಂಟರ್ನಲ್ ರೋಡ್ಸ್ ಕೆಲವು ಕಡೆ ಚೆನ್ನಾಗದ, ಕೆಲವು ಕಡೆ ಇಲ್ಲ. ಮತ್ತು ಹಂಗೆ ರೋಡ್ಗಳು ರಿಪೇರಿ ಮಾಡ್ಕೋತಿರ್ಬೇಕಾಗ್ತದೆ, ಮತ್ತೆ ಮಾಡಬೇಕಾಗ್ತದೆ, ಮತ್ತೆ ಕೆಡ್ತಿರ್ತಾವೆ. ಎಲ್ಲಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇರ್ತದೆ ಅಲ್ಲಿ ರಸ್ತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ರಿಪೇರಿ ಬರ್ತಿರ್ತದೆ. ಯಾಕಂದರೆ ಹೆವಿ ಲೋಡೆಡ್ ವೆಹಿಕಲ್. ನಾನು ಇದೇ ರೋಡ್ ಬಗ್ಗೆ ಮಾತಾಡಿದೆ. ಇವತ್ತಿಗೆ 2-3 ವರ್ಷ ನಮಗೆ ಕೆಟ್ಟ ಅನ್ನಿಸ್ತದೆ. ಚಿಕ್ಕಮಗಳೂರು, ಅಗರಕೇಡ್ ಕ್ರಾಸ್, ಹಿರೇಬೇನೂರು, ಇಂಗಳಗಿ, ಇಂಡಿ ರೂಟ್ ಆ ನರಕ ಯಾತನೆ ಆಗ್ತದೆ ಅಲ್ಲಿ ತಿರುಗಾಡೋರಿಗೆ. ಬಟ್ ಏನಾಗ್ಯದ ಅಂದ್ರೆ ಅವ್ರು ಗಡ್ಕರಿ ಅವರು ರೋಡ್ ಸ್ಯಾಂಕ್ಷನ್ ಮಾಡಿದ್ದಾರೆ 9,900 ಕೋಟಿ ರೂಪಾಯಿ ಹೆಚ್ಚು. ಅದು 1,000 ಕೋಟಿ ರೂಪಾಯಿ ಆಗ್ತಿರ್ತದೆ ಮೇಂಟೆನೆನ್ಸ್ ಮುಗಿಸಿದ್ರು. ಆ 1,000 ಕೋಟಿ ರೂಪಾಯಿ ಆದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಮತ್ತು ಅವ್ರಿಗೆ ರಿಲೇಷನ್ ಸರಿಯಾಗಿರಲಿಲ್ಲ. ಗೊತ್ತಕ್ಕೆ ಫೈಲ್ ಬರೋಂಗಿಲ್ಲ ತಿಳ್ಕೊಂಡು ಅವ್ರು ಅಷ್ಟೇ ಕಡಿಮೆ ಒಳಗೆ ಮಾಡೋರು. ಅದು ಗುರುತಾವಶ್ಯಕ ನಾವು ಅನುಭವಿಸ್ಬೇಕಾಗ್ತದೆ. ವಿತೌಟ್ ಮೇಂಟೆನೆನ್ಸ್ ನೀವು ಪ್ರಾಜೆಕ್ಟ್ ತೊಗೊಂಡ್ರಿ ಅಂದರೆ ಅದು ಯಾರು ಈ ಪ್ರಾಜೆಕ್ಟ್ ಮುಗಿತಾನೆ ಇಲ್ಲಿ ಯಾರು ತಿರುಗಾಡ್ತೀವಿ ದೇವರೇ ಬಲ್ಲ. PWD ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವ್ರಿಗೆ ಇವರು ಹ್ಯಾಂಡ್ ಓವರ್ ಮಾಡಿದ್ರು. ಬಟ್ ಮೇಂಟೈನ್ ಮಾಡೋರೆ ಪ್ರೊವಿಷನೇ ಮಾಡ್ಕೊಂಡಿಲ್ಲ ಅಂತ. ಇಂಥ ಅವೈಜ್ಞಾನಿಕ ನಿರ್ಣಯಗಳನ್ನು ಕೇಂದ್ರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಸೊ ಇವುಗಳನ್ನು ಮಾಡಬಾರ್ದು. ಭವಿಷ್ಯಗಳು ನೀವು ಏನೇ ಯೋಜನೆ ತೊಗೊಂಡ್ರೆ ವಿತ್ ಮೇಂಟೆನೆನ್ಸ್ ಇವೆಲ್ಲವನ್ನು ತೊಗೊಂಡ್ರೆ ಇಂಥವು ಸಮಸ್ಯೆ ಆಗಂಗಿಲ್ಲ. ಸೊ ಸಂಬಂಧಪಟ್ಟವರು ಅದ್ರ ಬಗ್ಗೆ ವಿಶೇಷ ಆದ್ಯತೆಯನ್ನು ನೀಡಬೇಕಾಗ್ತದೆ. ನಾವೆಲ್ಲ ಹೌಸ್ನಾಗ ಮೊನ್ನೆ ಸೆಷನ್ ನಡೆದಾಕ್ರೆ ನಾನೇ ಹೇಳ್ದೆ ಗಡ್ಕರಿ ಚಲೋ ಹೆಸರು ಅದ, ಆದರೆ ಇಂಥವು ತೊಗೊಳೋದ್ರಿಂದ ಆ ಹೆಸರು ಉಳಿಯಂಗಿಲ್ಲ. ಅವ್ರು ಕರೀತಾರೆ ಅವ್ರಿಗೆ ಏನು ಮಾಡೋದು? ಹಾಫ್ ಡನ್ ವರ್ಕ್ ಮಾಡಿದ್ರಿ ಅಂದ್ರೆ ನಾಳೆ ಜನರು ಅದಕ್ಕೆ ಈ ತಿರುಗಾಡೋರು ತೊಂದರೆ ಆಗ್ತದೆ. ಇನ್ನು ನಾವು ತಿರುಗಾಡ್ತಿದ್ದೀವಿ, ಗಡ್ಕರಿ ಅವ್ರು ತಿರುಗಾಡಕ್ಕೆ ಕರ್ಕೋತಾ ಇರ್ತದೆ.